ಹೇ ಗೈಸ್, ನಾನು ನಿಮ್ಮ ಶೈಲ್ ಬ್ಲಾಗ್. ಸೊ ಇವತ್ತು ಏನು ನೋಡ್ತಿದ್ದೀರಾ ಅದನ್ನ ಇವತ್ತು ಮಾಡಕ್ಕೆ ಅಂತ ಹೋಗ್ತಿದ್ದೀನಿ ಗೈಸ್. ಈಗ ಮಾಡಕ್ಕೆ ಯಾವುದೇ ಗ್ಯಾಸ್ ಸ್ಟವ್ ಬೇಡ ಗುರು. ಇದಕ್ಕೆ ಅನ್ನ ರೈಸ್ ಬೇಕು ಗೈಸ್. ಅದ್ರ ಜೊತೆ ಹಾಲು, ವೆನಿಲಾ ಎಸೆನ್ಸ್, ಕಂಡೆನ್ಸ್ಡ್ ಮಿಲ್ಕ್ ಬೇಕು ಅಂತ, ಮತ್ತೆ ಒಂದು ಚಿಕ್ಕ ಕೊಕೋ ಪೌಡರ್ ಪ್ಯಾಕೆಟ್. ಮತ್ತೆ ಸೀದಾ ಇವತ್ತು ಇದನ್ನೆಲ್ಲ ಗ್ರೈಂಡ್ ಮಾಡಕ್ಕೆ ಹೋಗುವ ಅಂತ ನೋಡುವಾಗ ಕರೆಂಟ್ ಇಲ್ಲ ಗೈಸ್. ಕರೆಂಟ್ ಬಂತು, ಇವಾಗ ನಮ್ಮ ಕೆಲಸ ಶುರು. ಎಲ್ಲರೂ ಲೈಕ್ ಫಾಲೋ ಮಾಡ್ಕೊಳ್ಳಿ ಅಂತ. ರಂಜಾನ್ ಟೈಮಲ್ಲಿ ರೀಲ್ಸ್ ಅಲ್ಲಿ ಸ್ಕ್ರೋಲ್ ಮಾಡಾಗ ಇದೇ ಬರ್ತಿತ್ತು ಗೈಸ್. ಸೊ ಅದನ್ನ ಮಾಡದ ಅಂತ ಹೋದೆ. 1/2 ಲೀಟರ್ ಹಾಲು, ಕೋಕೋ ಪೌಡರ್ ಮತ್ತೆ ಅನ್ನ, ಅದಾದ್ಮೇಲೆ ವೆನಿಲಾ ಎಸೆನ್ಸ್, ಅದಾದ್ಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಮತ್ತೆ ಸ್ವಲ್ಪ ಶುಗರ್, ಮತ್ತೆ ಅದನ್ನೆಲ್ಲ ಗ್ರೈಂಡ್ ಮಾಡಿ ಗೈಸ್. ಗ್ರರ್ ಅಂತ ಗ್ರೈಂಡ್ ಮಾಡಾಗಿದೆ ಗೈಸ್. ಫೈನಲಿ ಹೇಗಾಗಿದೆ ನೋಡಿ. ಬನ್ನಿ ಗೈಸ್, ಇದನ್ನ ಫ್ರೀಜರ್ ಅಲ್ಲಿ 2 hours ಇಡದ. ಇಫ್ತಾರಿಗೆ ಬ್ರೆಡ್ ಫುಡ್ಡಿಂಗು ಮತ್ತೆ ಮೊಹಬ್ಬತ್ ಕಾ ಸರ್ಬತ್ ಎಲ್ಲ ಆಗಿತ್ತು ಗೈಸ್. ಫೈನಲಿ ನಮ್ದು ರೆಡಿ ಆಯಿತು ಗೈಸ್. ಫೈನಲಿ ಅಪ್ಪರ್ ಲೇಯರ್ಗೆ ಕೋಕೋ ಪೌಡರ್ ಮತ್ತು ನಟ್ಸ್ ಎಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಮಾಡಾಯಿತು ಗೈಸ್. ಟೇಸ್ಟ್ ಕಡೆ ಬಂದ್ರೆ ಅಂತೂ ಸಖತ್ತಾಗಿ ಸ್ವೀಟ್ ಆಗಿತ್ತು ಗುರು. ನೀವು ಒಂದ್ಸಲ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಟಾಟಾ ಬಾಯ್, ಫಾಲೋ ಮಾಡ್ಕೊಳ್ಳಿ ಗೈಸ್.